8,000 ಕಣ್ರಿ. ಒಂದಲ್ಲ ಎರಡಲ್ಲ 4 ಕಂತುಗಳನ್ನ ಬಿಡುಗಡೆ ಮಾಡೋದೈತೆ ಸರ್ಕಾರ. ಹಾಗಾದ್ರೆ ಯಾವ ಯಾವ ತಿಂಗಳ ಹಣ ಈಗ ಪೆಂಡಿಂಗ್ ಉಳಿದಿರೋದು ಮತ್ತು ಸರ್ಕಾರದಲ್ಲಿ ಈಗ 4 ಕಂತುಗಳ ಬಿಡುಗಡೆ ಆಗೋದ್ರಲ್ಲಿ ಸದ್ಯಕ್ಕೆ ಬಿಡುಗಡೆ ಆಗ್ತಕ್ಕಂತಹ ಕಂತುಗಳು ಯಾವುವು, ಇದ್ರೆಲ್ಲದರ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ಯಾಕಂದ್ರೆ ಕಳೆದ 2 ತಿಂಗಳಿನಿಂದ ಗೃಹಲಕ್ಷ್ಮಿ ದುಡ್ಡನ್ನ ಜಮಾ ಮಾಡಿರ್ಲಿಲ್ಲ. ವೆರಿಫಿಕೇಶನ್ ಪರಿಷ್ಕರಣೆ ಇದೆಲ್ಲವೂ ಕೂಡ ನಡೀತಾ ಇತ್ತು. ಇದು ನಿಮಗೆ ಗೊತ್ತಿರತಕ್ಕಂತಹ ವಿಷಯ. ಹಾಗಾದ್ರೆ ಸರ್ಕಾರ ಈಗ ಎಷ್ಟು ಕೋಟಿಯಷ್ಟು ಫಂಡ್ ಅನ್ನ ಬಿಡುಗಡೆ ಮಾಡಿದೆ, ಮತ್ತೆ ರಿವೆರಿಫಿಕೇಶನ್ ಬಯೋಮೆಟ್ರಿಕ್ ಇದೆಲ್ಲ ಆದ ಬಳಿಕ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟು ಮಹಿಳೆಯರು ಉಳ್ಕೊಂಡಿದ್ದಾರೆ, ಎಷ್ಟು ಮಹಿಳೆಯರನ್ನ ಈ ಯೋಜನೆಯಿಂದ ತೆಗೆದಾಕಲಾಗಿದೆ, ಎಂತವರನ್ನ ತೆಗೆದಾಕಲಾಗಿದೆ, ನೀವು ಕೂಡ ಅರ್ಹತೆಯನ್ನ ಹೊಂದಿದ್ದೀರಾ ಅಥವಾ ಇಲ್ಲವಾ ಅನ್ನುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ವಿಷಯವನ್ನ ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 2 ತಿಂಗಳಿನಿಂದನೂ ಕೂಡ ವೇಟ್ ಮಾಡ್ತಾ ಇದ್ರಿ, ಈಗ ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ. ಅದರಲ್ಲಿ ಜೂನ್ ತಿಂಗಳಲ್ಲಂತೂ ಬಹಳಷ್ಟು ಮಹಿಳೆಯರು ವೇಟ್ ಮಾಡ್ತಾ ಇದ್ರು ಮತ್ತು ಕಮೆಂಟ್ಗಳು ಕೂಡ ಏನಂತ ಬರ್ತಾ ಇದ್ವು ಅಂದ್ರೆ, ಶಾಲಾ ಕಾಲೇಜುಗಳು ಸ್ಟಾರ್ಟ್ ಆಗಿದಾವೆ, ನಮ್ಮ ಮಕ್ಕಳ ಫೀಸ್ ಗಳನ್ನ ತುಂಬೋದಿದೆ, ಅದಕ್ಕಾಗಿ ಈ ಗೃಹಲಕ್ಷ್ಮಿ ದುಡ್ಡು ಯಾವಾಗ ಜಮಾ ಆಗತ್ತೆ ಅಂತಾನು ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ವು. ಹೌದು, ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗಿದೆ. ಅವರ ಜೀವನದ ಬೆಳವಣಿಗೆ, ಅವರ ಸಬಲೀಕರಣಕ್ಕೆ ಎಲ್ಲೋ ಒಂದು ಕಡೆ ಆದ್ರೂ ಇದರಿಂದ ಪ್ರಯೋಜನ ಆಗಿದೆ. ಅದಕ್ಕಾಗಿ ಈ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಗಾಗಿ ಎಲ್ಲ ಮಹಿಳೆಯರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ 4 ತಿಂಗಳ 8,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗ್ತಾ ಹೋದ್ರೆ ಬಹಳಷ್ಟು ಮಹಿಳೆಯರು ಖುಷಿ ಕೂಡ ಪಡ್ತಾರೆ. ಅದರಿಂದ ಏನೋ ಒಂದು ಕಡೆ ಹೆಲ್ಪ್ ಆಗತ್ತೆ. ಈಗ ಯಾವ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಸ್ನೇಹಿತರೆ, 31ನೇ ಕಂತಿನ ಹಣವನ್ನ ಸರ್ಕಾರ ಪೆಂಡಿಂಗ್ ಉಳಿಸಿತ್ತು. ಅದರ ಬಳಿಕ ಸಾಲಾಗಿ ಕಂತುಗಳು ಪೆಂಡಿಂಗ್ ಉಳಿದಿದೆ. 30ನೇ ಕಂತಿನ ಹಣದವರೆಗೂ ಕೂಡ ದುಡ್ಡು ಜಮಾ ಆಗಿದೆ. 30ನೇ ಕಂತಂದ್ರೆ ಮಾರ್ಚ್ ತಿಂಗಳ ಹಣ, ಅದು ಕೂಡ ಜಮಾ ಆಗಿತ್ತು. ಅದರ ಆದ ಬಳಿಕ ವೆರಿಫಿಕೇಶನ್ ಪರಿಷ್ಕರಣೆ, ನೂತನ ಸಿಎಂ ಬಂದ ಬಳಿಕ ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಬಂದಿದೆ. ಈಗ ಇಲ್ಲಿವರೆಗೂ ಕೂಡ ನಿಮಗೆ 30 ಕಂತುಗಳನ್ನ ಜಮಾ ಮಾಡಿದ್ದಾರೆ. ಅದರಲ್ಲಿ 2 ತಿಂಗಳ ಹಣವನ್ನ ಕೊಟ್ಟಿಲ್ಲ, ಆದ್ರೆ 28 ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿದ್ದಾರೆ. ಅದರಲ್ಲಿ ಬೇಗ ಅರ್ಜಿ ಸಲ್ಲಿಸಿದವರಿಗೆ ಎಲ್ಲ ಕಂತು ಜಮಾ ಆಗಿರುತ್ತೆ. ಇನ್ನು ಡಾಕ್ಯುಮೆಂಟ್ ಸರಿ ಇಲ್ಲ, ಈ KYC ಮಾಡಿಸೋದಿದೆ, ಬ್ಯಾಂಕ್ ಅಕೌಂಟ್ ಚಾಲ್ತಿ ಮಾಡಿಸೋದಿದೆ, ಇಂತಹ ಏನಾದ್ರೂ ಪ್ರಾಬ್ಲಮ್ ಬಂದು ತದನಂತರ ನೀವು ಅರ್ಜಿ ಸಲ್ಲಿಸಿರ್ತೀರಿ ಪ್ರಾರಂಭದಲ್ಲಿ, ಆವಾಗ ನಿಮಗೆ 1-2 ಕಂತುಗಳು ಮಿಸ್ ಆಗಿರಬಹುದು. ಆದ್ರೆ ಈಗ 31ನೇ ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗ್ತಾ ಇದೆ. ಜೊತೆಗೆ ಸರ್ಕಾರದಿಂದ ಬಿಡುಗಡೆ ಆಗ್ಬೇಕಾಗಿರ್ತಕ್ಕಂತಹ ಕಂತುಗಳನ್ನ ನೋಡೋದಾದ್ರೆ 32ನೇ ಕಂತಿನ ಹಣ ಮೇ ತಿಂಗಳ ಹಣ ಬರಬೇಕು, 33 ಜೂನ್ ತಿಂಗಳ ಹಣ ಬರಬೇಕು, ಜೊತೆಗೆ 34ನೇ ಕಂತಿನ ಹಣ ಜುಲೈ ತಿಂಗಳ ಹಣವೂ ಕೂಡ ಬರಬೇಕಾಗಿದೆ. ಯಾಕಂದ್ರೆ ಜುಲೈ ಕೂಡ ಎಂಡ್ ಆಯ್ತು. ಸರ್ಕಾರ ಏನ್ ಹೇಳುತ್ತೆ, 1 ತಿಂಗಳ ಹಣವನ್ನ ನಾವು ಇನ್ನೊಂದು ತಿಂಗಳಲ್ಲಿ ಜಮಾ ಮಾಡ್ತೀವಿ ಅಂದ್ರೆ, ಈಗ ಜುಲೈದು ಆಗಸ್ಟ್ ನಲ್ಲಿ ಜಮಾ ಮಾಡ್ಬೇಕಲ್ವಾ, ಜೂನ್ದು ಜುಲೈನಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಜುಲೈದು ಆಗಸ್ಟ್ ನಲ್ಲಿ, ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಈ ರೀತಿ ಸರ್ಕಾರಿ ನೌಕರಸ್ಥರ ವೇತನವನ್ನ ಜಮಾ ಮಾಡುವ ಹಾಗೆ ಈ ದುಡ್ಡನ್ನು ಕೂಡ ಜಮಾ ಮಾಡಲಾಗತ್ತೆ. ಹಾಗಾದ್ರೆ ಸ್ನೇಹಿತರೆ, ಈಗ ಈ 4 ತಿಂಗಳ ಹಣದಲ್ಲಿ ಸರ್ಕಾರ ಯಾವ ಯಾವ ಕಂತಿನ ಹಣವನ್ನ ಬಿಡುಗಡೆ ಮಾಡಲಿದೆ? ಸದ್ಯಕ್ಕೆ ಈ 2,400 ಕೋಟಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. 2,400 ಕೋಟಿ ಹಣ ಅಂದ್ರೆ ಒಂದು ಕಂತಿಗೆ ಸಾಕಾಗತ್ತೆ ಸ್ನೇಹಿತರೆ. ಒಂದು ಕಂತಿಗೆ ಈ ದುಡ್ಡು ಸಾಕಾಗತ್ತೆ. 1,24,48,000 ಮಹಿಳೆಯರಿದ್ದೀರಿ. ಅದರಲ್ಲಿ ಇನ್ನೂ ಕೂಡ ಹೆಚ್ಚು ಕಡಿಮೆ ಮಹಿಳೆಯರನ್ನ ತೆಗೆದಾಕುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬಯೋಮೆಟ್ರಿಕ್ ನಡೀತಾ ಇದೆಯಲ್ಲ, ಅದರಲ್ಲಿ ಕೂಡ ಲಕ್ಷಾಂತರ ಫಲಾನುಭವಿಗಳನ್ನ ತೆಗೆದಾಕಲಾಗತ್ತೆ. ಅದಕ್ಕಾಗಿ ಈ ಬಯೋಮೆಟ್ರಿಕ್ ಅನ್ನ ಮಾಡಿಸ್ಲಿಕ್ಕೆ ಕಡ್ಡಾಯವಾಗಿ ಹೇಳಿದ್ರು. ಇದರಲ್ಲಿ ಮೃತಪಟ್ಟವರು ಯಾರು ಅನ್ನುವಂಥದ್ದು ಕೂಡ ಗೊತ್ತಾಗತ್ತೆ. ಯಾರು ಮೃತಪಟ್ಟಿಲ್ಲ ಅವರು ಬಯೋಮೆಟ್ರಿಕ್ ಮಾಡಿಸ್ತೀರಿ, ಬಂದು ತಂಬನ್ನ ಕೊಡ್ತೀರಿ. ಮೃತಪಟ್ಟವರು ಬಂದು ಬಯೋಮೆಟ್ರಿಕ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಡಾಕ್ಯುಮೆಂಟ್ಸ್ ಅಂತೂ ಯಾರು ಬೇಕಾದ್ರೂ ಮನೆಯವರು ಕೊಡಬಹುದು. ಕುಟುಂಬದ ಯಾವುದೇ ಸದಸ್ಯ ಬಂದ್ರು ಸಹಿತ ಅಂಗನವಾಡಿ ಕೇಂದ್ರಗಳಲ್ಲಿ ಆ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಈ ಬಯೋಮೆಟ್ರಿಕ್ ಮಾಡಿಸಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗತ್ತೆ. ಸೊ ಬಹಳ ವೇಟ್ ಮಾಡ್ತಾ ಇದ್ರಲ್ವಾ, ಈಗ 2,000 ರೂಪಾಯಿ ಜಮಾ ಆಗತ್ತೆ. ಈಗ 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. 2,400 ಕೋಟಿ ಹಣ ಮಾತ್ರ ಬಿಡುಗಡೆ ಆಗಿದೆ. ಈಗ ಸದ್ಯದಲ್ಲಿ 1 ಕಂತಿನ ಹಣವನ್ನ ಕ್ಲಿಯರ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಅದಾದ ಬಳಿಕ ಈ 3 ತಿಂಗಳ ಹಣವನ್ನ ಒಂದಾದ ಮೇಲೆ ಒಂದು ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಈಗ 31ನೇ ಕಂತಿನ ಕ್ಲಿಯರ್ ಆಗತ್ತೆ ಅಂತ ಅನ್ಕೊಳ್ಳಿ. ಅದಾದ ಬಳಿಕ
ಈ ಮತ್ತೆ 2,400 ಕೋಟಿ ಹಣ ಬಿಡುಗಡೆ ಆಗುತ್ತೆ. ಮತ್ತೆ 32ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ. ಈ ರೀತಿ 1, 2, 3, 4 ಕಂತುಗಳನ್ನ ಕ್ಲಿಯರ್ ಮಾಡುತ್ತೆ ಅಂತ ಸರ್ಕಾರ ಹೇಳಿದೆ. ಯಾಕಂದ್ರೆ ಸರ್ಕಾರದ ಮೇಲೆ ಕೂಡ ಪ್ರೆಷರ್, ಈಗ 4 ತಿಂಗಳ ಹಣವನ್ನ ಪೆಂಡಿಂಗ್ ಉಳಿಸಿದ್ರೆ ಹೆಚ್ಚಿನ ಒಂದು ಒತ್ತಡ ಸರ್ಕಾರಕ್ಕಿರತ್ತೆ. ಅದಕ್ಕಾಗಿ ನೀವ್ ಯಾರು ಕೂಡ ಬರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ನಿರೀಕ್ಷೆ ಈಗ ನಿಮ್ಮ ಅಕೌಂಟ್ ಗಳಿಗೆ ಬರ್ತಾ ಇದೆ 2,000 ರೂಪಾಯಿ. ಅದರಲ್ಲಿ ಮುಖ್ಯವಾಗಿ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸೋದಾದ್ರೆ, ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ ಮತ್ತು ಧಾರವಾಡ, ಯಾದಗಿರಿ ಮತ್ತು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಬೀದರ, ಹಾಸನ, ಕೊಡಗು, ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈ ದುಡ್ಡು ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗ್ತಾ ಇದೆ. 2ನೇ ಹಂತದಲ್ಲಿ ಅಂತ ಬಿಡುಗಡೆ ಆಗತ್ತೆ, ಮತ್ತೆ 3ನೇ ಹಂತ ಅಂತ ಹೇಳ್ಬಿಟ್ಟು ಬಿಡುಗಡೆ ಆಗತ್ತೆ. ಸೊ ಹೀಗೆ 10 ರಿಂದ 12 ದಿನಗಳ ಕಾಲಾವಕಾಶ ತೆಗೆದುಕೊಂಡು ಕೇವಲ 1 ತಿಂಗಳ ಹಣವನ್ನ ಕ್ಲಿಯರ್ ಮಾಡಲಾಗತ್ತೆ. ಈ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರೊಸೆಸರ್ ಇರುವಂತದ್ದು. ಓಕೆ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ತಿಳಿದಿದೆ ಅಂತ ಅನ್ಕೊಳ್ತೀನಿ. ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ಇನ್ಫಾರ್ಮೇಶನ್ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಫಿಕೇಶನ್ ಸಿಗ್ಲಿ.